ಇವತ್ತು ಕಂಪ್ನಿಯಿಂದ ವಕ್ಫ್ ಅನ್ನುವಂತ ಒಂದು ಗಂಭೀರ ಸಮಸ್ಯೆ, ಅದರ ಕುರಿತಂತೆ ಎರಡನೇ ಹಂತದ ಹೋರಾಟವನ್ನ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಸದನದೊಳಗೆ ಸರ್ಕಾರ ಹಾರಿಕೆ ಉತ್ತರಗಳನ್ನು ಕೊಟ್ಟಿದೆ. ರೈತರ ಮತ್ತು ಮಠ ಮಂದಿರಗಳ ಜಮೀನುಗಳನ್ನು ನಾವು ಮುಟ್ಟೋದಿಲ್ಲ ಅಂತ ಹೇಳಿದೆ. ಇದ್ದಕ್ಕಿದ್ದ ಹಾಗೆ RTCಗಳಲ್ಲಿ ಈ ಹೆಸರುಗಳು ನಮೂನೆ ಆಗಿದೆ ಕಳೆದ 1-2 ವರ್ಷದಿಂದ. ಅದು ಬಿಜೆಪಿ ಸರ್ಕಾರ ನೋಟಿಸ್ ಕೊಟ್ಟಿದ್ದಿರಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಕೊಟ್ಟಿದ್ದಿರಬಹುದು. ಇದರಿಗೆ ರೈತರಿಗೆ ಮಾರಕ ಆಗಿರತಕ್ಕಂಥ ಕಾನೂನು ಆಗಿರೋದ್ರಿಂದ ಇದಕ್ಕೆ ಜನಜಾಗೃತಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಹಂತದ ಪ್ರವಾಸ ಮುಗಿದ ಮೇಲೆ ಜಗದಂಬಿಕಾ ಪಾಲ್ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನೇಮಕ ಆಗಿದೆ. ಅವರಿಗೆ ನಮ್ಮ ವಾರ್ ರೂಮಿಗೆ ಮತ್ತು ನಮ್ಮ ಪ್ರವಾಸದಲ್ಲಿ ಬಂದಿರತಕ್ಕಂಥ ಎಲ್ಲ ವಿವರಗಳನ್ನು ಕೊಟ್ಟು ಬಂದಿದ್ದೀವಿ. ಈಗಾಗಲೇ ಭಾಷಣದಲ್ಲಿ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದರು. ಆ ರೀತಿಯ ಒಂದು ಗಂಭೀರವಾದಂಥ ಸಮಸ್ಯೆಗಳು ಗಮನಕ್ಕೆ ಬಂದಿರೋದು ಅವ್ರಿಗೆ ಕೊಟ್ಟಿರೋದ್ರಲ್ಲಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಇನ್ನು ಹೆಚ್ಚು ಮಾಹಿತಿಗಳು ನಿಮ್ಗೆ ಬಂದರೆ ಅದನ್ನು ತಲುಪಿಸೋಕ್ಕೂ ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿದ್ರು. ಯಾವಾಗ ಹೋಗ್ತೀರಿ ಸರ್? ಈ ಹಿನ್ನೆಲೆಯೊಳಗೆ ಈಗ ನಾವು 6 ಮತ್ತು 7ನೇ ತಾರೀಕು ಈಗೇನು ಒಂದ್ಸಾರಿ ಹೋಗಿ ಬಂದಿದ್ವಿ, ಅದರ ನಂತರದ ಬಂದಿರತಕ್ಕಂಥ ಮಾಹಿತಿಗಳು ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಕೆಲವು ಡಾಕ್ಯುಮೆಂಟ್ಗಳು ಕೊಡೋದು ಬಾಕಿ ಇತ್ತು. ಆ ಎಲ್ಲ ಮಾಹಿತಿಗಳೊಂದಿಗೆ ಮತ್ತು 6-7ನೇ ತಾರೀಕು ನಮ್ಮ ತಂಡ ದೆಹಲಿಗೆ ಹೋಗಿ ಈ ಎಲ್ಲ ಮಾಹಿತಿಗಳನ್ನು ಒಂದು ನಿಮಿಷ ಮುಗಿಸ್ತೇವೆ, ಮಾಹಿತಿಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ವಿಡಿಯೋ ದಾಖಲೆ ಅಲ್ಲ, ಅದು ಪ್ರೆಸೆಂಟೇಷನ್. ಈ ವಕ್ಫ್ ಕಾನೂನು ಹೇಗೆ ಬಂತು, ಬೇರೆ ಬೇರೆ ದೇಶದಲ್ಲಿ ವಕ್ಫ್ನ ಕಾನೂನು ಯಾವ ರೀತಿ ಇದೆ, ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾನೂನಿನ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರು. ಆ ಹಿನ್ನೆಲೆಯೊಳಗೆ ಸಾಚಾರ್ ಕಮಿಟಿ ವರದಿಯನ್ನು ಮನಮೋಹನ್ ಸಿಂಗ್ ಅವರು ಕೊನೆಯ ನಿಮಿಷದಲ್ಲಿ ಜಾರಿಗೆ ತಂದಿದ್ದರಿಂದ ಈಗೇನು ಅನಾಹುತಗಳಾಗ್ತಾ ಇದೆ ಅದರ ಪರಿಣಾಮಗಳ ಉದಾಹರಣೆಗಳಿವು. ಈ ಎಲ್ಲ ಮಾಹಿತಿಗಳನ್ನ ಆ ಒಂದು ವಿಡಿಯೋ ಪ್ರೆಸೆಂಟೇಷನ್ PPT ಒಳಗಡೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು ಬಿಜಾಪುರದ ಜಿಲ್ಲೆ ಒಳಗಡೆ. ಅದರ ಕೂಡ ಎಂಟ್ರಿ ನಾ ಏನ್ ಹೇಳಿದೆ ಅವಾಗನೇ, ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು, ಅನ್ವರ್ ಮಾನಿಪಾಡಿ ಅವರ ಅಧ್ಯಕ್ಷ ಇದ್ದಾಗೂ ಕೂಡ ಕೆಲವು ಆಸ್ತಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿದೆ. ಅದು ಕೂಡ ತಪ್ಪೆ, ಬಿಜೆಪಿ ಎರಡು ತಪ್ಪೆ. ಇಲ್ಲಿರುವಾಗ ಇದಕ್ಕೆ ಆವಾಗಲೇ ಭಾಷಣದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ರು ಏನಂತ, ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಕೂಡ ಕೇಂದ್ರದ ಕಾನೂನು ಏನಿದೆಯಲ್ಲ ಅದರ ಆಧಾರ, ಸರ್ಕಾರ ಯಾವುದೇ ಇದ್ದಿರ್ಬೋದು, ಅದರ ಆಧಾರದ ಮೇಲೆ ಈ ನೋಟಿಸ್ಗಳು ಕೊಟ್ಟಿದೆ. ನಮ್ಮ ಸಮಿತಿ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಈ ನೋಟಿಸ್ಗಳನ್ನು ಕೊಟ್ಟಿದೆ. ಅವೆಲ್ಲವೂ ಕೂಡ ರದ್ದಾಗಬೇಕಂತ ಕೇಂದ್ರದಲ್ಲಿ ಈ ಕಾನೂನು ಬದಲಾವಣೆ ಆಗಬೇಕು. ಅದೇ ಮುಖ್ಯವಾದಂಥ ಉದ್ದೇಶದಿಂದ ಉದಾಹರಣೆಗಳ ಸಮೇತವಾಗಿ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಗಳನ್ನು ಕೊಡೋದಕ್ಕೆ ಕರ್ನಾಟಕ ಒಂದು ಮುಖ್ಯವಾದಂಥ ಕಾರಣ ಅನ್ನುವಂಥದ್ದನ್ನು ವಕ್ಫಿನ ಜೆಸಿಪಿ ಅಧ್ಯಕ್ಷರು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅವರು ಪಕ್ಷಾತೀತ ಹೋರಾಟ ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ನಾವು ಚುನಾವಣೆ ಸಂಬಂಧ ಬಂದಿಲ್ಲ ಅಂತ ಹೇಳ್ತೀರಿ, 130 ಸ್ಥಾನಗಳನ್ನು ತರ್ತೀವಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾರೆ. ಏನ್ ಸರ್ ಇದು? ಚುನಾವಣೆ ಬಂದಾಗಿಂದ ಹೇಳಿದ್ದವರು, ಚುನಾವಣೆ ಈಗೇನಿಲ್ಲಲ್ಲ. ಚುನಾವಣೆ ಬಂದಾಗ ಸ್ವಾಭಾವಿಕವಾಗಿ ನಾವು ಜನಪರ ಹೋರಾಟ ಮಾಡ್ತೀವಲ್ಲ. ಒಂದ್ ನಿಮಿಷ ಉತ್ತರ ಹೇಳಿ. ಜನಪರ ಹೋರಾಟ ನಿರಂತರ ಮಾಡ್ತೀವಿ, ಅದ್ರ ಪರಿಣಾಮವಾಗಿ ಜನ 135 ಸೀಟ್ ಕೊಡ್ತಾರೆ ಅಂತ ಹೇಳಿದ್ರು. ಥ್ಯಾಂಕ್ ಯು.